ಅಯ್ಯೋ ಬ್ರೋ, ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಇನ್ನೂ ಕರೆಕ್ಟಾಗಿ ಸೇವ್ ಮಾಡಿಲ್ಲ, ಆಗಲೇ ಪೋರ್ಟಲ್ ಕ್ಲೋಸ್ ಆಯಿತು, ಇವಾಗ ಏನು ಮಾಡೋದು ಅಂತ ಟೆನ್ಷನ್ ಆಗಿದ್ದರೆ ಈ ವಿಡಿಯೋ ನೋಡಿ. ಇವಾಗಂತೂ ಸ್ವಲ್ಪ ಜನ ಆಪ್ಷನ್ ಎಂಟ್ರಿ ಮಾಡಿದೆ, ಸೇವ್ ಮಾಡದೆ ಹಾಗೆ ಇಟ್ಟಿರ್ತಾರೆ. ಇವಾಗ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಆಗಿತ್ತು ಅಂತ ಅಂದರೆ ಯಾರೂ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಯಾಕೆ ಅಂತ ಅಂದರೆ ಜೂನ್ 6ಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಇದು ಫೈನಲ್ ರಿಸಲ್ಟ್ಸ್ ಅಲ್ಲ. ಇವು ಏನಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮೂವಿ ರಿಲೀಸ್ ಆಗುತ್ತೆ ಅಂದರೆ ಫಸ್ಟು ಟ್ರೈಲರ್ ರಿಲೀಸ್ ಆಗುತ್ತಲ್ವಾ, ಅದೇ ಥರ ನಮ್ಮ ಕಾಲೇಜ್ ಯಾವುದು ಬರುತ್ತೆ ಇಲ್ಲ ಅನ್ನೋದೊಂದು ಐಡಿಯಾ ಮ್ಯಾಪ್ ಹಾಕಿ KAದವ್ರು ಏನು ಮಾಡ್ತಾರೆ ಅಂದರೆ ರಿಲೀಸ್ ಮಾಡ್ತಾರೆ. ಸೊ ಸದ್ಯ ನಮಗೆ ಗುಡ್ ನ್ಯೂಸ್ ಇವಾಗ ಏನಂತ ಅಂದರೆ ಆಫ್ಟರ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಜೂನ್ 6 ಆದಮೇಲೆ ನಮ್ಗೆ ಎಕ್ಸ್ಟ್ರಾ 3 days ಸಿಗುತ್ತೆ ಎಡಿಟ್ ಮಾಡಲಿಕ್ಕೆ. ನಿಮ್ಗೆ ಯಾವುದಾದ್ರೂ ಕಾಲೇಜಸ್ ಬೇಕಿದ್ರೆ ಅದನ್ನ ಆ್ಯಡ್ ಮಾಡ್ಬೋದು ಅಥವಾ ತೆಗಿಬೋದು. ಪ್ರಿಯಾರಿಟಿ ವೈಸ್ ಅದನ್ನ ಅಡ್ಜಸ್ಟ್ ಮಾಡ್ಬೋದು. ಆವಾಗ ನಮ್ಮ ಹತ್ರ ಪ್ರಾಪರಾಗಿ ಕಾಲೇಜ್ ವೈಸ್ ಕಟ್ ಆಫ್ಸ್ ಇರುತ್ತೆ, ಎಕ್ಸ್ಪೆಕ್ಟೆಡ್ ಕಾಲೇಜಸ್ ಯಾವುದೇ ಬರ್ಬೋದು ಅನ್ನೋದೊಂದು ಐಡಿಯಾ ಇರುತ್ತೆ. ಆವಾಗ ನೀವು ನೀಟಾಗಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಡ್ಯೂರಿಂಗ್ ಯುವರ್ ಆಪ್ಷನ್ ಎಂಟ್ರಿ ನೀವು ಈ 3 ಮೇಜರ್ ಮಿಸ್ಟೇಕ್ಸನ್ನು ಮಾಡಲೇಬಾರ್ದು. ಫಸ್ಟ್ ಮಿಸ್ಟೇಕ್ ಬಂದುಬಿಟ್ಟು ಆಪ್ಷನ್ ಎಂಟ್ರಿಯಲ್ಲಿ ನೀವು 5 to 10 ಕಾಲೇಜಸನ್ನು ಹಾಕಲೇಬಾರ್ದು. ಅಟ್ಲೀಸ್ಟ್ ನೀವು 20 to 30 ಕಾಲೇಜಸನ್ನು ಹಾಕಲೇಬೇಕು. ಸೊ ಸೆಕೆಂಡ್ ಮಿಸ್ಟೇಕ್ ಏನಂತ ಅಂದರೆ ಮಾರ್ಕ್ ರಿಸಲ್ಟ್ಸ್ ಬೇಸ್ ಮೇಲೆ ನಿಮ್ಮ ಸೀಟನ್ನು ನೀವು ಫಿಕ್ಸ್ ಮಾಡಬಾರ್ದು. ಯಾಕೆ ಅಂತಂದರೆ ಬೇಸ್ಡ್ ಆನ್ ಕಾಲೇಜ್ ಕಟ್ ಆಫು ನಿಮ್ಮ ಆರ್ಡರನ್ನು ನೀವು ಮಾಡಿಫೈ ಮಾಡ್ಬೋದು. ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಬೆಟರ್ ಸೀಟ್ಸ್ ಇನ್ ಬೆಸ್ಟ್ ಕಾಲೇಜಸ್. ಸೊ ಫೈನಲಾಗಿ ನಮಗೆ ಟೈಮ್ ಇರೋದು ಜುಲೈ 9ವರೆಗೂ ಮಾತ್ರ. ಸೊ ಅದನ್ನು ನಾವು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋಣ. ಸೊ ಬೆಟರ್ ಟು ನೆವರ್ ನೆಗ್ಲೆಕ್ಟ್ ಇಟ್. ಸೊ ಬ್ರೋಸ್ ಆ್ಯಂಡ್ ಸಿಸ್, ದಿಸ್ ಈಸ್ ಅವರ್ ಫೈನಲ್ ಅಪ್ಡೇಟ್ಸ್ ಅಬೌಟ್ ದ KCT. ಬಟ್ ಫೈನಲಿ ಎನಿವನ್ ಮಿಸ್ಡ್ ದ KCT ಆಪ್ಷನ್ ಎಂಟ್ರಿ, ಡು ನಾಟ್ ವರಿ ಅಬೌಟ್ ಇಟ್. ಬಿಕಾಸ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತಂದ್ರೇ ನಿಮಗೆ 3 days ಟೈಮ್ ಕೊಡ್ತಾರೆ. ಸೊ ಬೆಟರ್ ಟು ಡೂ ಅ ಲಿಸ್ಟ್ ಬೇಸ್ಡ್ ಆನ್ ಕಾಲೇಜ್ ಕಟ್ ಆಫ್. ನಿಮಗೇನಾದರೂ ಈ ಥರ ಆಗ್ಬೋದು, ಈ ಥರ ಸೀಟ್ ಸಿಗ್ಬೋದು ಅನ್ನೋ ಡೌಟ್ ಏನಾದರೂ ಇತ್ತು ಅಂತಂದರೆ ಯು ಕ್ಯಾನ್ ಮೇಕ್ ಯುವರ್ ಓನ್ ಲಿಸ್ಟ್ ಸೊ ದ್ಯಾಟ್ ಯು ಕ್ಯಾನ್ ಅಪ್ಡೇಟ್ ಇನ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಈಸಿಲಿ. ಸೊ ಹೋಪ್ ಯು ಇನ್ ದಿಸ್ ವಿಡಿಯೋ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಕೊನೆಯದಾಗಿ ನಾನು ಆಫ್ಟರ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ನಾನೊಂದು ವೀಡಿಯೋ ಮಾಡ್ತೀನಿ, ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಅದನ್ನು ಮಾಡಬೇಕು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.